ನಾವು ಡಿರೈವ್ ಮಾಡೋಣ ಪ್ಯಾರಲಲ್ ಕಾಂಬಿನೇಷನ್ ಆಫ್ ಇ ಎಮ್ ಎಫ್ ರೈಟ್. ಇ ಎಮ್ ಎಫ್ ಪ್ಯಾರಲಲ್ ಕಾಂಬಿನೇಷನ್ ಆದರೆ ನಿಮ್ಮದು ಈಕ್ವಲೆಂಟ್ ಇ ಎಮ್ ಎಫ್ ಏನು ಬರುತ್ತೆ, ಇಂಟರ್ನಲ್ ರೆಸಿಸ್ಟೆನ್ಸ್ ಈಕ್ವಲೆಂಟ್ ಏನು ಬರುತ್ತೆ. ಇದು ನಿಮ್ಮ ಕ್ವಶನ್ ಇದೆ, 3 ಮಾರ್ಕ್ಸಿಗೆ ಕೇಳ್ತಾರೆ ರೈಟ್. 2 cells of different EMF E1 and E2 of internal resistance R1 and R2, find the equivalent EMF and equivalent resistance. ಲಾಸ್ಟ್ ವಿಡಿಯೋಲಿ ನಾವು ಮಾಡಿದ್ವಿ ಸೀರೀಸ್ ಕಾಂಬಿನೇಷನ್, ಈ ವಿಡಿಯೋಲಿ ನಾವು ಮಾಡೋದು ಪ್ಯಾರಲಲ್ ಕಾಂಬಿನೇಷನ್. ಪ್ಯಾರಲಲ್ ಕಾಂಬಿನೇಷನಲ್ಲಿ ಈಕ್ವಲೆಂಟ್ ರೆಸಿಸ್ಟೆನ್ಸ್ ಎಷ್ಟು ಬರುತ್ತೆ ಮತ್ತು ಈಕ್ವಲೆಂಟ್ ಇ ಎಮ್ ಎಫ್ ಏನು ಬರುತ್ತೆ ಅಂತ ರೈಟ್. ಸೊ ಓಕೆ, ಸೊ ಇದನ್ನು ನಾವು ಸಾಲ್ವ್ ಮಾಡೋಣ. ಸೊ ಇದು ನಿಮ್ಮ ಪ್ಯಾರಲಲ್ ಕಾಂಬಿನೇಷನ್ ಇ ಎಮ್ ಎಫ್ ರೈಟ್. ಸೊ ನಾನು ಸೀರೀಸ್ ಪ್ಯಾರಲಲ್ ಕಾಂಬಿನೇಷನ್ ರೆಸಿಸ್ಟರ್ಸ್ ಕೂಡ ಹೇಳಿದ್ದೇನೆ ರೈಟ್. ಸೊ ಇದರಲ್ಲಿ ಏನಿದೆ ಅಂದರೆ ನಿಮ್ಮದು ಈಕ್ವಲೆಂಟ್ ವೋಲ್ಟೇಜ್ ಬರೋದು ಈ ಕಡೆ ರೈಟ್. ದಿಸ್ ಇಸ್ ಯುವರ್ ಈಕ್ವಲೆಂಟ್ ವೋಲ್ಟೇಜ್ ರೈಟ್. ಸೊ ನಾನು ಹೇಳಿದ್ದೀನಿ ಕರೆಂಟ್ ಓಕೆ ಪ್ಯಾರಲಲ್ ಆಗಿದ್ದಾಗ ಕರೆಂಟ್ ಡಿವೈಡ್ ಆಗುತ್ತೆ I1 ಆ್ಯಂಡ್ I2. ನಿಮ್ದು I ಬರೋದು I1 ಪ್ಲಸ್ I2 ರೈಟ್. I1 ಪ್ಲಸ್ I2. ಸಪೋಸ್ ಇದನ್ನ ನಾನು ಈಕ್ವಲೆಂಟ್ ಹೆಂಗೆ ಬರೀತೀನಿ, ಈ ಥರ ನಿಮ್ಮದು ಈಕ್ವಲೆಂಟ್, ಇಲ್ಲಿ ಕರೆಂಟ್ ಫ್ಲೋ ಆಗೋದು I right. This is your B, this is your A right. This is your B, this is your A right. So ಇಲ್ಲೇನಂದರೆ ಓಕೆ E1ಗೆ ಇಂಟರ್ನಲ್ ರೆಸಿಸ್ಟೆನ್ಸ್ ಏನಿರುತ್ತೆ ನಿಮ್ಮದು R1 ರೈಟ್. E2ಗೆ ಏನಿರುತ್ತೆ ನಿಮ್ಮದು ಇಂಟರ್ನಲ್ ರೆಸಿಸ್ಟೆನ್ಸ್ R2 ರೈಟ್. ಇದು ನಿಮ್ಮದು E2. ಸೊ ಇದಕ್ಕೆ ನಿಮಗೆ ಇಂಟರ್ನಲ್ ರೆಸಿಸ್ಟೆನ್ಸ್ ಇರೋದು R2. ಸೊ ಈಚ್ ಇ ಎಮ್ ಎಫ್ಗೆ ನಾನು ಒಂದು ಇಂಟರ್ನಲ್ ರೆಸಿಸ್ಟೆನ್ಸ್ ಇರುತ್ತೆ ಅಂತ ಡಿಸ್ಕಸ್ ಮಾಡಿದ್ದೀವಿ. ಯಾವ ಟಾಪಿಕಲ್ಲಿ, ಸೆಲ್ ಇ ಎಮ್ ಎಫ್ ಆ್ಯಂಡ್ ಇಂಟರ್ನಲ್ ರೆಸಿಸ್ಟೆನ್ಸ್. ಅದರಲ್ಲಿ ನಾವು ಡಿಸ್ಕಸ್ ಮಾಡಿದ್ದೀವಿ ಇನ್ ಡೀಟೇಲ್ ವಾಟ್ ಈಸ್ ಇ ಎಮ್ ಎಫ್, ವಾಟ್ ಈಸ್ ಸೆಲ್, ವಾಟ್ ಈಸ್ ಇಂಟರ್ನಲ್ ರೆಸಿಸ್ಟೆನ್ಸ್ ಅಂತ ರೈಟ್. ಸೊ ರೈಟ್, ಸೊ ಅದರಲ್ಲಿ ನಾವು ಫಾರ್ಮುಲಾ ಬಂದಿದ್ದು ವಿ ಇಸ್ ಈಕ್ವಲ್ ಟು ಇ ಮೈನಸ್ ಐ ಆರ್ ಅಂತ. ವಿ ಇಸ್ ಈಕ್ವಲ್ ಟು ಇ ಮೈನಸ್ ಐ ಆರ್, ವಿ ಇಸ್ ಈಕ್ವಲ್ ಟು ಇ ಮೈನಸ್ ಐ ಆರ್ ಅಂತ ರೈಟ್. ಸೊ ಇಲ್ಲಿ ವಾಟ್ ಈಸ್ ಆರ್, ಆರ್ ಈಸ್ ಯುವರ್ ಇಂಟರ್ನಲ್ ರೆಸಿಸ್ಟೆನ್ಸ್ ಆಫ್ ಇ ಎಮ್ ಎಫ್. ಇ ಎಮ್ ಎಫ್ದು ಇಂಟರ್ನಲ್ ರೆಸಿಸ್ಟೆನ್ಸ್ ಏನಿರುತ್ತೆ R1 ರೈಟ್. ಇಟ್ ಇಸ್ ಅಪೋಸಿಷನ್ ಬೈ ದ ಎಲೆಕ್ಟ್ರೋಲೈಟ್, ಮಟೀರಿಯಲ್ ಆಫ್ ದ ಎಲೆಕ್ಟ್ರೋಲೈಟ್ ಇರೋದ್ರಿಂದ ನಿಮ್ಗೆ ಇಂಟರ್ನಲ್ ರೆಸಿಸ್ಟೆನ್ಸ್ ಬರುತ್ತೆ. ಇ ಈಸ್ ಯುವರ್ ಇ ಎಮ್ ಎಫ್, ವಿ ಈಸ್ ಯುವರ್ ಪೊಟೆನ್ಷಿಯಲ್ ಡಿಫರೆನ್ಸ್. ಸೊ ಇದು ಪ್ಯಾರಲಲ್ ಕಾಂಬಿನೇಷನಲ್ಲಿ ನಾವು ನೋಡಿದಾಗ ಪೊಟೆನ್ಷಿಯಲ್ ಸೇಮ್ ಆಗಿರುತ್ತೆ. ಪ್ಯಾರಲಲ್ ಕಾಂಬಿನೇಷನಲ್ಲಿ ಪೊಟೆನ್ಷಿಯಲ್ ಸೇಮ್ ಆಗಿರುತ್ತೆ, ಕರೆಂಟ್ ಡಿವೈಡ್ ಆಗುತ್ತೆ, ಕರೆಂಟ್ ನಿಮ್ದು ಏನಾಗುತ್ತೆ ಡಿವೈಡ್ ಆಗುತ್ತೆ. ಸೊ ಇದು ಇ ಈಕ್ವಾಲೆಂಟ್ ಅದಂದರೆ ಇಲ್ಲಿ ನಾನು ಆರ್ ಈಕ್ವಾಲೆಂಟ್ ರೆಸಿಸ್ಟೆನ್ಸ್ ಹಾಕ್ತೀನಿ, ಆರ್ ಈಕ್ವಾಲೆಂಟ್ ರೆಸಿಸ್ಟೆನ್ಸ್ ಹಾಕ್ತೀನಿ ರೈಟ್. ಸೊ ಈಗ ಸ್ಟಾರ್ಟ್ ಮಾಡೋಣ. ಏನಂದರೆ ನಿಮಗೆ ಗೊತ್ತಿದೆ ವಿ ಇಸ್ ಈಕ್ವಲ್ ಟು ಇ ಮೈನಸ್ ಐ ಆರ್ ಅಂತ. ಸೊ ಇಲ್ಲಿ ಪ್ಯಾರಲಲ್ ಕಾಂಬಿನೇಷನಲ್ಲಿ ಕರೆಂಟ್ಸ್ ಗೆಟ್ ಡಿವೈಡೆಡ್. ನಾನು ಪ್ಯಾರಲಲ್ ಕಾಂಬಿನೇಷನ್ ಆಫ್ ರೆಸಿಸ್ಟರ್ಸಲ್ಲೇ ಹೇಳಿದ್ದೇನೆ ಓಕೆ, ಪೊಟೆನ್ಷಿಯಲ್ ರಿಮೇನ್ ಸೇಮ್, ಕರೆಂಟ್ಸ್ ಗೆಟ್ ಡಿವೈಡೆಡ್ ಇನ್ ದ ಪ್ಯಾರಲಲ್ ಕಾಂಬಿನೇಷನ್ ಅಂತ ರೈಟ್. ಸೊ ಇಲ್ಲೇನಿದೆ ಐ ಇಸ್ ಈಕ್ವಲ್ ಟು I1 ಪ್ಲಸ್ I2. ಇಲ್ಲಿಂದ ಕರೆಂಟ್ ಐ ಬರ್ತಾ ಇದ್ರೆ ರೈಟ್, ಐ ಏನಾಗುತ್ತೆ ಇಲ್ಲಿ ನಿಮ್ದು ಆಗೋದು I1, ಇಲ್ಲಿ ಡಿವೈಡ್ ಆಗೋದು ನಿಮ್ಮದು I2 ರೈಟ್. I1 I2. ಸೊ E1 ಮತ್ತು E2 ಬರುತ್ತೆ. ಸೊ ನಮಗೆ ಬೇಕಾಗಿರೋದು I1, ನಮಗೆ ಬೇಕಾಗಿರೋದು I1 ಮತ್ತು I2 ರೈಟ್. ಸೊ ಇಲ್ಲೇನಾಗುತ್ತೆ ವಿ ಇಸ್ ಈಕ್ವಲ್ ಟು ಇ ಮೈನಸ್ ಐ ಆರ್ ಬರುತ್ತೆ ರೈಟ್. ಸೊ ವಿ ಎರಡು ಕಡೆ ಸೇಮ್ ಇದೆ ರೈಟ್. ಸೊ ಫಸ್ಟ್ ಇ ಎಮ್ ಎಫ್ಗೆ ನಾವು ಅಪ್ಲೈ ಮಾಡೋಣ. ಫಸ್ಟ್ ಇ ಎಮ್ ಎಫ್ಗೆ ಇದು ಅಪ್ಲೈ ಮಾಡೋಣ, ವಿ ಇಸ್ ಈಕ್ವಲ್ ಟು ಇ ಮೈನಸ್ ಐ ಆರ್ ಅಂತ ರೈಟ್. ಸೊ ನಿಮಗೆ ಬರೋದು ಏನಂದರೆ ವಿ ಇಸ್ ಈಕ್ವಲ್ ಟು ಇ ಒನ್ ಮೈನಸ್ ಐ ಇಂಟು I1 ಇಂಟು R1 ರೈಟ್. ವಿ ಇಸ್ ಈಕ್ವಲ್ ಟು ಇ ಒನ್ ಮೈನಸ್ I1 ಇಂಟು R1 ಬರುತ್ತೆ. ವಿ ಇಸ್ ಈಕ್ವಲ್ ಟು ಇ ಒನ್ ಮೈನಸ್ I1 ಇಂಟು R1. ಏನಕ್ಕಂದರೆ ಇಲ್ಲಿ ಎದಕ್ಕೆ ಅಪ್ಲೈ ಮಾಡ್ತೇವೆ ಫಾರ್ ಇ ಎಮ್ ಎಫ್ 1, ಇಲ್ಲಿ ಪೊಟೆನ್ಷಿಯಲ್ ಎರಡು ಕಡೆ ಸೇಮ್ ಇದೆ. ವಿ ಇಸ್ ಈಕ್ವಲ್ ಟು ಇ ಮೈನಸ್ ಐ ಆರ್. ಇ ಏನಾಗುತ್ತೆ ಫಸ್ಟ್ ಇ ಎಮ್ ಎಫ್ಗೆ E1, ಐ ಏನಿದೆ ಆರ್, I1 ಹೋಗ್ತಾ ಇದೆ ಕರೆಂಟ್, ಇ ಎಮ್ ಎಫ್ ಮೇಲ್ಗಡೆ I1 ಹೋಗ್ತಾ ಇದೆ ರೈಟ್. ವಾಟ್ ಈಸ್ ಆರ್, ಆರ್ ಈಸ್ ಇಂಟರ್ನಲ್ ರೆಸಿಸ್ಟೆನ್ಸ್ ಆಫ್ ಇ ಎಮ್ ಎಫ್. ಇ ಎಮ್ ಎಫ್ ಇಂಟರ್ನಲ್ ರೆಸಿಸ್ಟೆನ್ಸ್ ಏನಿದೆ R1 ರೈಟ್. ಸೊ ಇದನ್ನು ನಾವು ಸಾಲ್ವ್ ಮಾಡಿದಾಗ ನಮ್ಗೆ ಬರೋದು I1 ಈ ಕಡೆ ಕಳಿಸಿದ್ರೆ ಓಕೆ. ಸೊ ಈ ಥರ ಈ ಸ್ಟೆಪ್ ಬೈ ಸ್ಟೆಪ್ ಮಾಡೋಣ ರೈಟ್. ಸೊ ಓಕೆ ಕೆಳಗಡೆ ಮಾಡೋಣ ರೈಟ್. ಸೊ ಈ ಕಡೆ ಕಳಿಸಿದಾಗ ವಿ ಪ್ಲಸ್ I1 R1 ಇಸ್ ಈಕ್ವಲ್ ಟು E1 ಆಗುತ್ತಾ. ಈ ಕಡೆ ಕಳಿಸಿದ್ರೆ ನಿಮ್ಗೆ ಏನಾಗುತ್ತೆ I1 R1 ಪ್ಲಸ್ ವಿ ಇಸ್ ಈಕ್ವಲ್ ಟು E1 ಬರುತ್ತೆ. ನಮಗೆ ಬೇಕಾಗಿರೋದು I1. ಸೊ I1 ಇಸ್ ಈಕ್ವಲ್ ಟು E1 ಮೈನಸ್ ವಿ ಕರೆಕ್ಟ್. ಸೊ I1 ಇಸ್ ಈಕ್ವಲ್ ಟು E1 ಮೈನಸ್ ವಿ ಬೈ R1. I1 ಇಸ್ ಈಕ್ವಲ್ ಟು E1 ಮೈನಸ್ ವಿ ಬೈ R1. ಏನಕ್ಕೆ ನಮ್ಗೆ ಬೇಕಾಗಿರೋದು I1 ಮತ್ತು I2. ನಮಗೆ ಬೇಕಾಗಿರೋದು I1 ಮತ್ತು I2. ಸೊ ನಿಮಗೆ ಬರೋದು I1 ಇಸ್ ಈಕ್ವಲ್ ಟು E1 ಮೈನಸ್ ವಿ ಬೈ R1. I1 ಇಸ್ ಈಕ್ವಲ್ ಟು E1 ಮೈನಸ್ ವಿ ಬೈ R1 ರೈಟ್. ಸೊ ನೆಕ್ಸ್ಟ್
ಸಿಮಿಲರ್ಲಿ ನಾನು ಏನು ಅಪ್ಲೈ ಮಾಡ್ತೀನಿ ಇ ಎಮ್ ಎಫ್ ಟೂಗೆ ಇ ಎಮ್ ಎಫ್ ಟೂ ಅಪ್ಲೈ ಮಾಡಿದ್ರೆ ನಮ್ಗೆ ಏನು ಬರುತ್ತೆ ವಿ ಇಸ್ ಈಕ್ವಲ್ ಟು ಇ ಟು ಮೈನಸ್ ಐ ಟು ಆರ್ ಟು ಬರುತ್ತೆ ರೈಟ್. ಸೇಮ್ ಇ ಎಮ್ ಎಫ್ ಟೂಗೆ ಅಪ್ಲೈ ಮಾಡಿದ್ರೆ ವಿ ಇಸ್ ಈಕ್ವಲ್ ಟು ವಿ ಎರಡು ಕಡೆ ಪೊಟೆನ್ಷಿಯಲ್ ಸೇಮ್ ಆಗಿದೆ ರೈಟ್. ಇ ಟು ಏನಕ್ಕೆ ಸೆಕೆಂಡ್ ಇ ಎಮ್ ಎಫ್ಗೆ ಅಪ್ಲೈ ಮಾಡ್ತಾ ಇದ್ದೀನಿ ಇ ಟು ಮೈನಸ್ ಕರೆಂಟ್ ಸೆಕೆಂಡಲ್ಲಿ ಏನು ಹೋಗ್ತಾ ಇದೆ ಸೆಕೆಂಡ್ ಇ ಎಮ್ ಎಫ್ ಅಲ್ಲಿ ಐ ಟು ಹೋಗ್ತಾ ಇದೆ. ಸೊ ಐ ಟು ಇಂಟು ಆರ್ ಟು ರೈಟ್. ಸೊ ಸಾಲ್ವ್ ಮಾಡೋಣ. ವಿ ಪ್ಲಸ್ ಐ ಟು ಆರ್ ಟು ಇಸ್ ಈಕ್ವಲ್ ಟು ಇ ಟು ಆಗುತ್ತೆ. ಸೊ ಐ ಟು ಇಸ್ ಈಕ್ವಲ್ ಟು ಇ ಟು ಮೈನಸ್ ಓಕೆ ಮೈನಸ್ ಏನಿದೆ ನಿಮ್ಮದು ವಿ ರೈಟ್, ಮೈನಸ್ ವಿ ಡಿವೈಡೆಡ್ ಬೈ ನಿಮ್ಗೆ ಬರೋದು ಆರ್ ಟು ರೈಟ್. ಐ ಟು ಇಸ್ ಈಕ್ವಲ್ ಟು ಇ ಟು ಮೈನಸ್ ವಿ ಬೈ ಆರ್ ಟು ರೈಟ್. ಇ ಟು ಮೈನಸ್ ವಿ ಬೈ ಆರ್ ಟು ರೈಟ್. ಓಕೆ, ಸೊ ನೆಕ್ಸ್ಟ್ ಸ್ಟೆಪ್ ಏನು ಮಾಡೋಣ. ಐ ಇಸ್ ಈಕ್ವಲ್ ಟು ಇ ಒನ್ ಮೈನಸ್ ವಿ ಬೈ ಆರ್ ಒನ್ ಬಂತು. ಐ ಟು ಇಸ್ ಈಕ್ವಲ್ ಟು ಇ ಟು ಮೈನಸ್ ವಿ ಬೈ ಆರ್ ಟು ಬಂತು. ಓಕೆ, ಸೊ ನೆಕ್ಸ್ಟ್ ನಾವು ಈಕ್ವಲೆಂಟ್ಗೆ ಏನು ಬರುತ್ತೆ ನೋಡೋಣ. ಸೊ ಈಕ್ವಲೆಂಟ್ ಏನಿದೆ ನಮ್ಮದು ಇ ಈಕ್ವಲೆಂಟ್, ಇಲ್ಲಿ ಬರೋದು ನಿಮ್ಮದು ಆರ್ ಈಕ್ವಿವಾಲೆಂಟ್. ಸೊ ಇದು ನಿಮ್ದು ಇರೋದು ಎ, ಇದು ನಿಮ್ದು ಇರೋದು ಬಿ. ಸೊ ಇದು ಅಪ್ಲೈ ಮಾಡಿದ್ರೆ ನಮ್ಗೆ ಏನು ಬರುತ್ತೆ, ಪೊಟೆನ್ಷಿಯಲ್ ಕೂಡ ಸೇಮ್ ಆಗಿ ಇರುತ್ತೆ, ಪೊಟೆನ್ಷಿಯಲ್ ರಿಮೇನ್ಸ್ ಸೇಮ್ ರೈಟ್. ಸೊ ನಿಮಗೆ ವಿ ಬರೋದು ಏನಂದರೆ ವಿ ಇಸ್ ಈಕ್ವಲ್ ಟು ಇ ಇಕ್ವಾಲೆಂಟ್ ಮೈನಸ್ ಐ ಇಂಟು ಆರ್ ಇಕ್ವಿವಾಲೆಂಟ್ ರೈಟ್. ಇದು ನಿಮ್ಮದು ಈಕ್ವೇಷನ್ ನಂಬರ್ 4 ರೈಟ್. ಯಾವ ಕರೆಂಟ್ ಫ್ಲೋ ಆಗ್ತಾ ಇದೆ ಐ ರೈಟ್, ಯಾವ ಕರೆಂಟ್ ಫ್ಲೋ ಆಗ್ತಾ ಇದೆ ಐ. ಸೊ ನಾವೇನು ಮಾಡೋಣ, 2 ಮತ್ತು 3 1 ಸಬ್ಸ್ಟಿಟ್ಯೂಟ್ ಮಾಡೋಣ. ಇಕ್ವೇಷನ್ ನಂಬರ್ 2, ಇಕ್ವೇಷನ್ ನಂಬರ್ 3, ಇಕ್ವೇಷನ್ ನಂಬರ್ 1 ಸಬ್ಸ್ಟಿಟ್ಯೂಟ್ ಮಾಡೋಣ ರೈಟ್. ಸೊ ಪುಟ್ ಇಕ್ವೇಷನ್ ನಂಬರ್ ಯಾವುದು 2 and 3 in 1. ಓಕೆ, ಇಕ್ವೇಷನ್ ನಂಬರ್ 2, ಇಕ್ವೇಷನ್ ನಂಬರ್ 3 ಪುಟ್ ಇನ್ ಇಕ್ವೇಷನ್ ನಂಬರ್ 1 ರೈಟ್. ಸೊ ನಿಮ್ದು ಐ ಬರೋದು ಓಕೆ ಇಸ್ ಈಕ್ವಲ್ ಟು I1 ಪ್ಲಸ್ I2 ಇದೆ ನಿಮ್ಮದು ಯಾವ ಇಕ್ವೇಷನ್, ಫಸ್ಟ್ ಇಕ್ವೇಷನ್ ರೈಟ್. ಸೊ I1 ಪುಟ್ ಮಾಡೋಣ. I1 ಏನಿದೆ E1 ಮೈನಸ್ ವಿ ಬೈ R1, E1 ಮೈನಸ್ ವಿ ಬೈ R1 ರೈಟ್. ಸೊ E1 ಮೈನಸ್ ವಿ ಬೈ R1. I2 ಏನಿದೆ E2 ಮೈನಸ್ ವಿ ಬೈ R2, E2 ಮೈನಸ್ ವಿ ಬೈ R2, E2 ಮೈನಸ್ ವಿ ಬೈ R2 ರೈಟ್. ಓಕೆ, ಸೊ ನೆಕ್ಸ್ಟ್ ಏನು ಮಾಡೋಣ, ಇವಾಗ ಈ ಎಲ್ಲ ಇ ಎಮ್ ಎಫ್ ಒಂದು ಕಡೆ ಮಾಡ್ಕೊಳ್ಳೋಣ. ಎಲ್ಲ ಇ ಎಮ್ ಎಫ್ ಒಂದು ಕಡೆ ಮಾಡ್ಕೊಳ್ಳೋಣ. ಯಾವ ಥರ ಅಂದರೆ ನಾನೇನು ಮಾಡ್ತೀನಿ, E1 ಬೈ R1 ಪ್ಲಸ್ E2 ಬೈ R2 ಮೈನಸ್ ವಿ ಬೈ R1 ಮೈನಸ್ ವಿ ಬೈ R2. ಏನು ಮಾಡಿದೆ, ಇ ಬೈ R1ನ ಒಂದು ಕಡೆ ತೊಗೊಂಡೆ, ಇ ಬೈ R2ನ ಸಪ್ರೇಟಾಗಿ ತೊಗೊಂಡೆ. ಯಾವ ಥರ ಅಂದರೆ ಓಕೆ ಇನ್ನೊಂದು ಸ್ಟೆಪ್ ಮಾಡ್ತೀನಿ ರೈಟ್. ಸೊ ಇದನ್ನು ನಾನು ಏನು ಮಾಡಿದೆ, E1 ಬೈ R1 ಮೈನಸ್ ವಿ ಬೈ R1 ಇದು ನಮ್ಮದು ಫಸ್ಟ್ ರೈಟ್. E1 ಬೈ ಫಸ್ಟ್ ಸ್ಟೆಪ್ ಏನು ಮಾಡಿದೆ, E1 ಬೈ R1 ಮೈನಸ್ ವಿ ಬೈ R1ನ ನಾನು ತೊಗೊಂಡೆ. ನೆಕ್ಸ್ಟ್ E2 ಬೈ R2 ಮೈನಸ್ ವಿ ಬೈ R2 ರೈಟ್. E1 ಬೈ R1 ಮೈನಸ್ ವಿ ಬೈ R1 ಪ್ಲಸ್ E2 ಬೈ R2 ಮೈನಸ್ ವಿ ಬೈ R2ನ ನಾನು ತೊಗೊಂಡೆ ರೈಟ್. ಸೊ ನೆಕ್ಸ್ಟ್ ಈಗ ನಾನೇನು ಮಾಡ್ತೀನಿ, ಎರಡು ಇ ಎಮ್ ಎಫ್ನ ಜೊತೆಗೆ ತೊಗೋತೀನಿ. ಎರಡು ಇ ಎಮ್ ಎಫ್ ತೊಗೊಂಡ್ರೆ ಏನಾಗುತ್ತೆ, E1 ಬೈ R1 ಪ್ಲಸ್ E2 ಬೈ R2 ಮೈನಸ್ ವಿ ಬೈ R1 ಮೈನಸ್ ವಿ ಬೈ R2 ರೈಟ್. E1 ಬೈ R1 ಒಂದು ಕಡೆ ತೊಗೊಂಡೆ, E2 ಬೈ R2 ಎರಡು ಒಂದು ಕಡೆ ತೊಗೊಂಡೆ. V1 ಮೈನಸ್ ವಿ ಬೈ R1 ಒಂದು ಕಡೆ ಇದೆ, ಮೈನಸ್ ವಿ ಬೈ R2 ಒಂದು ಕಡೆ. ಸೊ ನೆಕ್ಸ್ಟ್ ಏನು ಮಾಡ್ತೀನಿ ನಾನು, E1 ಬೈ R1 ಪ್ಲಸ್ E2 ಬೈ R2 ರೈಟ್ ಮೈನಸ್ ವಿ ಕಾಮನ್ ತಗೋತೀನಿ, 1 ಬೈ R1 ಓಕೆ ಪ್ಲಸ್ 1 ಬೈ R2 ರೈಟ್. ಮೈನಸ್ ವಿ ಏನು ಮಾಡಿದ್ದೀನಿ ನಾನು ಕಾಮನ್ ತೊಗೊಂಡೇನೆ, ಮೈನಸ್ ವಿ ಕಾಮನ್ ತೊಗೊಂಡ್ರೆ ಉಳಿಯುತ್ತೆ 1 ಬೈ R1 ಪ್ಲಸ್ 1 ಬೈ R2. ಮೈನಸ್ ವಿ ಕಾಮನ್ ತೊಗೊಂಡ್ರೆ 1 ಬೈ R1 ಪ್ಲಸ್ 1 ಬೈ R2 ಉಳಿಯುತ್ತೆ ರೈಟ್. ಈಸ್ ಈಕ್ವಲ್ ಟು ಯುವರ್ ಐ ರೈಟ್. ಸೊ ಈ ಕಡೆದು ರಫ್ ಮಾಡೋಣ. ಓಕೆ, ಸೊ ರಬ್ ಮಾಡೋಣ. ನಾನು ಇದು ಇಕ್ವೇಷನ್ ಸಾಲ್ವ್ ಮಾಡ್ತೀನಿ. ಏನಿದೆ ನಿಮ್ಮದು, ಐ ಈಸ್ ಈಕ್ವಲ್ ಟು E1 ಬೈ R1 ಪ್ಲಸ್ E2 ಬೈ R2 ಮೈನಸ್ ವಿ ಬೈ 1 ಬೈ R1 ಪ್ಲಸ್ 1 ಬೈ R2. ಈ ಥರ ಇದೆ ನಿಮ್ಮದು ಇಕ್ವೇಷನ್ ರೈಟ್. ಈಗ ನಾನೇನು ಮಾಡ್ತೀನಿ, LCM ತೊಗೋತೀನಿ. LCM ತೊಗೊಂಡಾಗ ಏನಾಗುತ್ತೆ, ಇವೆರಡರ LCM ತೊಗೊಂಡ್ರೆ E1 R2 ಪ್ಲಸ್ E2 R1 ಡಿವೈಡೆಡ್ ಬೈ R1
R2 ಆಗುತ್ತೆ ರೈಟ್. ಇದ್ರದ್ದು ಎಲ್ ಸಿ ಎಮ್ ತೊಗೊಂಡ್ರೆ ಏನಾಗುತ್ತೆ E1 R2 ಓಕೆ E1 R2 ಪ್ಲಸ್ E2 R1 ಡಿವೈಡೆಡ್ ಬೈ R1 ಪ್ಲಸ್ R2. ಸಿಮಿಲರ್ಲಿ ಇಲ್ಲೇನಾಗುತ್ತೆ R1 ಪ್ಲಸ್ R2 ಡಿವೈಡೆಡ್ ಬೈ R1 R2 ಆಗುತ್ತಾ ಎಲ್ ಸಿ ಎಮ್ ತೊಗೊಂಡ್ರೆ. ಸೊ I is equal to E1 R2 plus E2 R1 by R1 plus R2 minus V R1 plus R2 divided by R1 R2. ಈಗ ಏನು ಮಾಡ್ತೀನಿ ನಾನು V ನ ಲೆಫ್ಟ್ ಹ್ಯಾಂಡ್ ಸೈಡ್ ಕಳಿಸ್ತೀನಿ. ನಾನು ಲೆಫ್ಟ್ ಹ್ಯಾಂಡ್ ಸೈಡ್ ಕಳಿಸ್ತೀನಿ. ಸೊ ಅದೇನಾಗುತ್ತೆ V R1 plus R2 divided by R1 R2 is equal to E R2 okay E1 R2 plus E2 R1 divided by R1 R2 ಮೈನಸ್ ಐ ಆಗುತ್ತೆ ರೈಟ್. ಮೈನಸ್ ಐ ಅಂದರೆ ಏನು ಮಾಡಿದ್ದೀನಿ ವಿ ಈ ಕಡೆ ಕಳಿಸಿದ್ದೀನಿ, ಐನ ರೈಟ್ ಹ್ಯಾಂಡ್ ಸೈಡ್ ತೊಗೊಂಡು ಬಂದೀನಿ ರೈಟ್. ವಿನ ಏನು ಮಾಡಿದ್ದೀನಿ ನಾನು ಲೆಫ್ಟ್ ಹ್ಯಾಂಡ್ ಸೈಡ್ ಇಲ್ಲಿ ಮೈನಸ್ ವಿ ಇದೆ ರೈಟ್. ಮೈನಸ್ ವಿ ಇಂಟು R1 ಪ್ಲಸ್ R2 ಡಿವೈಡ್ ಬೈ R1 R2 ಅದನ್ನು ನಾನು ಏನು ಮಾಡಿ ಲೆಫ್ಟ್ ಹ್ಯಾಂಡ್ ಸೈಡ್ ಮೂವ್ ಮಾಡಿದ್ದೀನಿ ರೈಟ್. ಲೆಫ್ಟ್ ಹ್ಯಾಂಡ್ ಸೈಡ್ ಮೂವ್ ಮಾಡಿದ್ದೀನಿ. ಐನ ಏನಿದೆ ಲೆಫ್ಟ್ ಹ್ಯಾಂಡ್ ಸೈಡ್ ಇರೋದನ್ನ ನಾನು ರೈಟ್ ಹ್ಯಾಂಡ್ ಸೈಡ್ ಮೂವ್ ಮಾಡಿದ್ದೀನಿ. ಲೆಫ್ಟ್ ಹ್ಯಾಂಡ್ ಸೈಡ್ ಇರೋದನ್ನ ನಾನು ರೈಟ್ ಹ್ಯಾಂಡ್ ಸೈಡ್ ಮೂವ್ ಮಾಡಿದ್ದೀನಿ ರೈಟ್. ಸೊ ಇದು ನಿಮ್ಮದು ಸಾಲ್ವ್ ಆಯ್ತು. ನೆಕ್ಸ್ಟ್ ಏನಿದೆ ಅಂದರೆ ನಾನು R1 R2ನ ನಾನು ಈ ಕಡೆ ಮಲ್ಟಿಪ್ಲೈ ಆಗುತ್ತೆ. ಹೆಂಗಂದರೆ ನಮಗೇನು ಬೇಕಾಗಿರೋದು ಈಕ್ವೇಷನ್ 4 ಜೊತೆ ಕಂಪೇರ್ ಮಾಡಬೇಕು. ಲೆಫ್ಟ್ ಹ್ಯಾಂಡ್ ಸೈಡ್ ಏನಿದೆ ನಮಗೆ ವಿ ರೈಟ್. ಲೆಫ್ಟ್ ಹ್ಯಾಂಡ್ ಸೈಡ್ ಇದೆ ವಿ. ಸೊ ಇದನ್ನು ನಾನು ವಿಲೇ ನಾನು ಡಿವೈಡ್ ಮಾಡ್ತೀನಿ ರೈಟ್. ಸೊ ಡಿವೈಡ್ whole equation by R1 plus R2 divided by R1 R2 ಇದರಲ್ಲೇ ನಾನು ಡಿವೈಡ್ ಮಾಡ್ತೀನಿ ರೈಟ್. ಡಿವೈಡ್ ಮಾಡ್ತೀನಿ ಇದರಲ್ಲೇ ನಾನು ಡಿವೈಡ್ ಮಾಡೋದು R1 plus R2 ಡಿವೈಡ್ ಬೈ R1 R2. ಸೊ ಇಲ್ಲೇನಾಗುತ್ತೆ V ಇಂಟು R1 plus R2 ಡಿವೈಡೆಡ್ ಬೈ R1 R2. ಏನಕ್ಕೆ ಹಿಂಗೆ ಮಾಡಿದೆ ಈ ಥರ ಏನಕ್ಕೆ ಮಾಡಿದಂದರೆ ನಂಗೆ ಏನು ಬೇಕು ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ವಿ, ನಮ್ಗೆ ಏನು ಬೇಕು ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ವಿ. ಸೊ ಅದಕ್ಕೆ ಏನು ಮಾಡ್ತೀನಿ ವಿ ಅಷ್ಟೇ ಬೇಕು. ಸೊ ಅದಕ್ಕೆ ಇದು ಹೋಲ್ ಟರ್ಮ್ ಇದೆಯಲ್ಲ ಅದ್ರ ಜೊತೆ ನಾನು ಡಿವೈಡ್ ಮಾಡ್ತೀನಿ. ಇದು ಹೋಲ್ ಟರ್ಮ್ ನಾನು ಏನು ಮಾಡ್ತೀನಿ ಡಿವೈಡ್ ಮಾಡ್ತೀನಿ ರೈಟ್. ನಂಗೆ ಏನು ಬೇಕಾಗಿರೋದು ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ವಿ, ಇದ್ರ ಜೊತೆ ನಾನು ಫೈನಲಾಗಿ ಕಂಪೇರ್ ಮಾಡಬೇಕು. ಓಕೆ ನಮ್ಗೆ ಏನು ಬೇಕಾಗಿರೋದು ವಿ ಲೆಫ್ಟ್ ಹ್ಯಾಂಡ್ ಸೈಡ್ ರೈಟ್. ಆದರೆ ವಿ ನಂಗೆ ಏನು ಬಂದಿದೆ R1 ಪ್ಲಸ್ R2 ಬೈ R1 R2 ಬಂದಿದೆಯಾ. ಸೊ ಅದಕ್ಕೆ ಏನು ಮಾಡ್ತೀನಿ ಇದು ಹೋಲ್ ಟರ್ಮ್ ನಾನು ಏನು ಮಾಡ್ತೀನಿ ಡಿವೈಡ್ ಮಾಡ್ತೀನಿ. ಹೋಲ್ ಈಕ್ವೇಷನ್ ನಾನು ಇದರಲ್ಲಿ ಡಿವೈಡ್ ಮಾಡ್ತೀನಿ R1 plus R2 divided by R1 R2 right. So divided by R1 plus R2 divided by R1 R2 right. Next ಇದು ಏನು ಮಾಡ್ತೀನಿ E1 R2 plus E2 R1 divided by R1 R2 right. ಇದನ್ನು ನಾನು ಮತ್ತೆ ಇದರಲ್ಲಿ ಡಿವೈಡ್ ಮಾಡಬೇಕು R1 plus R2 divided by R1 R2. So R1 plus R2 divided by R1 R2 minus I divided by ಏನಿದೆ ಆಗುತ್ತೆ R1 plus R2 divided by R1 R2. ಸ್ವಲ್ಪ ಲೆಂದಿ ಆಗ್ತಾ ಇದೆ ಏನಕ್ಕಂದ್ರೆ ಈಚ್ ಸ್ಟೆಪ್ ಮಾಡ್ತಾ ಇದ್ದೀನಿ, ಎಲ್ಲ ಸ್ಟೆಪ್ ನಾನು ಸಾಲ್ವ್ ಮಾಡ್ತಾ ಇದ್ದೀನಿ. ಸೊ ಇದಕ್ಕೆ ಏನಾಗುತ್ತೆ ಈ ಹೋಲ್ ಥಿಂಗ್ ಕ್ಯಾನ್ಸಲ್ ಆಗುತ್ತೆ, ಇಲ್ಲಿ R1 R2 ಕ್ಯಾನ್ಸಲ್ ಆಗುತ್ತೆ. ಸೊ ವಾಟ್ ಈಸ್ ವಿ? ವಿ ಈಸ್ ಈಕ್ವಲ್ ಟು E1 R2 ಪ್ಲಸ್ E2 R1 ಡಿವೈಡೆಡ್ ಬೈ R1 ಪ್ಲಸ್ R2 ಮೈನಸ್ I ಇಂಟು R1 R2 by R1 plus R2 right. R1 plus R2 right. R1 plus R2 ಓಕೆನಾ. ಈಗ ನಾವು ಏನು ಮಾಡಬೇಕು ಓಕೆ ಇದ್ರ ಜೊತೆ ಕಂಪೇರ್ ಮಾಡಬೇಕು, ಇದ್ರ ಜೊತೆ ನಾವು ಕಂಪೇರ್ ಮಾಡಬೇಕು ಓಕೆನಾ.